ಯಾರು ಮಾರ್ಕೆಟ್ ಮೊಬೈಲ್ ತಗೊಳ್ಳಿಕ್ಕೆ ಹೋದ್ರೆ ಯಾರಾದ್ರೂ ಗ್ಲಾಸ್ ಹೊಡೆದಿರೋದನ್ನು, ಟಿವಿ ತಗೊಳ್ಳಿಕ್ಕೆ ಹೋದ್ರೆ ಚಾನೆಲ್ಗಳು ಅದುಮದೇ ಇರುವಂಥದ್ದನ್ನು ಕೊಂಡ್ಕೊಂಡು ಬರ್ತೀವ? ನಮ್ಮಲ್ಲಿ 10 ರೂಪಾಯಿ ಇದ್ರೂ ಚಿಂತೆ ಇಲ್ಲ, 100 ರೂಪಾಯಿ ಇದ್ರೂ ಚಿಂತೆ ಇಲ್ಲ. ಅಷ್ಟರಲ್ಲಿ ಎಷ್ಟು ಒಳ್ಳೇದಾಗುತ್ತೋ ಅಷ್ಟು ಒಳ್ಳೇದನ್ನು ನಾವು ಕೊಂಡ್ಕೊಳ್ಳಿಕ್ಕೆ ನೋಡ್ತೇವೆ. ಬರೀ ಟೊಮ್ಯಾಟೊ ತಗೊಳ್ಳಿಕ್ಕೆ ಹೋದ್ರೆ ಟೊಮ್ಯಾಟೊ ತಗೊಳ್ಳುವಾಗ ಅವ್ರು ಬಯ್ಯೋ ಮಟ್ಟಕ್ಕೆ ಅದನ್ನು ಆರಿಸ್ತಾ ಇರ್ತೀವಿ, ಹೌದಲ್ವಾ? ಯಾಕೆ? ಇರೋದೇ ಇಷ್ಟು ಮೊತ್ತ ನನ್ನ ಹತ್ರ, ಚೆನ್ನಾಗಿರೋದು ಸಿಕ್ಕದೆ ಹೋದ್ರೆ ವ್ಯರ್ಥ ಆಗ್ಬಿಡ್ತದೆ ನನ್ನ ಹಣ, ಉತ್ತಮವಾದದನ್ನು ನಾವು ತಗೊಳ್ಬೇಕಂತ ನಮ್ಮ ಆಸೆ. ಪಕ್ಕದಲ್ಲಿರಿಗೆ ಹೇಳ್ರಿ, ದೇವ್ರು ಮಾತಾಡ್ತಾ ಇದ್ದಾನೆ, ಕಿವಿ ಕಟ್ಟು ಕೇಳು, ಕಣ್ಣು ಮುಚ್ಚಿಬಿಡ. ಆಮೇನ್, ಆಮೇನ್. ಕೇಳ್ತಾ ಇದ್ದೀರಾ? ನಾವು ಶ್ರೇಷ್ಠ ಅಷ್ಟೇ ಬೆಲೆಯಲ್ಲಿ ಕೊಟ್ಟರು ಚಿಂತೆ ಇಲ್ಲ, ಉತ್ತಮವಾದದನ್ನು ಕೊಂಡ್ಕೊಳ್ಳಿಕ್ಕೆ ನಾವು ನೋಡ್ತಾ ಇದ್ದೀವಿ. ಹಾಗಿದ್ರೆ ನಾವು ಯಾವ ರೀತಿ ಉತ್ತಮವಾಗಿದ್ದೇವೆ ಅಂತ ಯೇಸ್ವಾಮಿ ಏನು ಉತ್ತಮತೆಯನ್ನು ನೋಡಿ ನಮ್ಮನ್ನು ಆರಿಸಿಕೊಂಡ? ಮನುಷ್ಯರಾದ ನಾವು ಏನಾದರೂ ಕೊಂಡ್ಕೊಳ್ಬೇಕಾದ್ರೆ ಉತ್ತಮವಾದದನ್ನೇ ಆರಿಸುವಾಗ ನಾವು ಕರ್ತನನ್ನು ನಂಬಿರೋದು ಯಾವ ಶ್ರೇಷ್ಠತೆಯನ್ನು ನೋಡಿ ಆತನನ್ನು ನಮ್ಮನ್ನು ಆರಿಸಿಕೊಂಡ? ಯೋಚಿಸ್ಬೇಕಾದಂಥ ವಿಷಯ ಅಲ್ವಾ? ನಾವು ಏನಾದರೂ ಕೊಂಡ್ಕೊಳ್ಳಿಕ್ಕೆ ಹೋಗುವಾಗ ಹುಳುಕಿರೋದನ್ನ, ಕೆಟ್ಟಿರೋದನ್ನ ನಾವು ಮುಟ್ಲಿಕ್ಕೂ ಮನಸ್ಸು ಮಾಡಲ್ಲ. ಆದ್ರೆ ಯೇಸು ಸ್ವಾಮಿ ನನ್ನನ್ನು ನಿನ್ನನ್ನು ಆರಿಸಿಕೊಳ್ಳುವಾಗ ಅನೇಕರಿಗೆ ಕಾಲಗಳಿಲ್ಲ, ಅನೇಕರಿಗೆ ಆರೋಗ್ಯ ಇಲ್ಲ. ಅದೆಲ್ಲದರ ಮಧ್ಯದಲ್ಲಿ ಅನಾರೋಗ್ಯದಿಂದ ಬಿಡಿಸಿ ಅದನ್ನು ರಿಪೇರಿ ಮಾಡಿ ತನ್ನವರನ್ನಾಗಿ ಕರೆಯುವಂಥ ಶ್ರೇಷ್ಠತೆ ಅಂಥದ್ದೇನಿತ್ತು ನಮ್ಮಲ್ಲಿ? ಕೇಳ್ತಾ ಇದ್ದೀರ ಅನ್ಕೊಳ್ತೀನಿ. ಎಲ್ಲರೂ ನಾನು ಅನ್ಕೊಳ್ತೀನಿ, ಎಲ್ಲರೂ ಧ್ಯಾನ ಕೊಟ್ಟು ಕೇಳ್ತಾ ಇದ್ದೀರ ಅಂತ. ಯಾಕಂದ್ರೆ ದೇವರು ನಮ್ಮನ್ನು ಕರೆದಿರುವುದು ನಮ್ಮ ಯೋಗ್ಯತೆಯಿಂದಲ್ಲ, ಆತನ ಕರುಣೆಯಿಂದ. ಅದ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ನೋಡಿಕೊಳ್ಳೋಣ. ಯಾಕಂದ್ರೆ ಆ ಕರುಣೆಯನ್ನ ನೀನು ಗೌರವಿಸುವುದಾಗಿದ್ರೆ, ಆ ಕರುಣೆಯನ್ನ ದೊರಕಿರುವಂತಹ ಕರುಣೆಯನ್ನ ಹೌರವಾಗಿ ಎಣಿಸದೆ ತೃಪ್ತಿಯಿಂದ ಅದನ್ನು ಗೌರವದಿಂದ ನೀನು ಅದನ್ನು ಎಣಿಸಿ ಅದಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳೋದಾಗಿದ್ರೆ, ನಿನ್ನನ್ನು ಗುಣಪಡಿಸಿದಂತಹ ಕರುಣೆ ನಿನ್ನನ್ನು ಶ್ರೇಷ್ಠಕ್ಕೆ ಒಯ್ದೇ ಇರ್ತದ? ನಿನ್ನನ್ನು ಬಿಡುಗಡೆ ಮಾಡಿದಂತ ಕರುಣೆ ನಿನ್ನನ್ನು ಅರಸನ ಸ್ಥಾನಕ್ಕೆ ಒಯ್ದೇ ಇರ್ತದ? ಹಲೋ, ಇಲ್ಲಿವರೆಗೆ ನಡೆಸಿರುವಂತಹ ಆ ಕರುಣೆ ಇನ್ನು ಮುಂದೆ ನಡೆಸದೇ ಇರ್ತದ? ಆಮೇನ್. ಆದ್ರೆ ಮೊದಲು ದೇವರ ಕರುಣೆಯನ್ನು ಅರಿತುಕೊಳ್ಳೋಣ. ಯಾವುದೇ ಯೋಗ್ಯತೆ ಇಲ್ಲದಾಗೂ ಇನ್ನೂ ಒಂದು ವಿಷಯ ಹೇಳ್ತೀವಿ ಕೇಳಿ. ಈಗಿನ ಕಾಲ ಏನಪ್ಪಾ ಅಂದ್ರೆ ಯೂಸ್ ಅಂಡ್ ಥ್ರೋ ಕಾಲದಲ್ಲಿ ಇದ್ದೀವಿ ನಾವು. ಟಿವಿ ಕಟ್ತು ಮನೆಯಲ್ಲಿ, ಟಿವಿ ತಕೊಂಡು ರಿಪೇರಿಗೆ ಅಂತ ಹೋದ್ವಿ. ಅಯ್ಯಪ್ಪ ಟಿವಿಯನ್ನ ಬಿಚ್ಚಿಬಿಟ್ಟು ಎಲ್ಲ ನೋಡಿ ಅವನು ಹೇಳ್ತಾ ಇದ್ದಾನೆ, ಸಾರ್ ಈಗಿನ ಟಿವಿಗಳಲ್ಲಿ ರಿಪೇರಿ ಮಾಡುವಂಥದ್ದೇನು ಇಲ್ಲ, ಬರೀ ಒಂದು ಸರ್ಕಿಟ್ ಬೋರ್ಡ್ ಇರ್ತದೆ ಅಷ್ಟೇ. ಒಂದು ವೇಳೆ ಇದನ್ನು ರಿಪೇರಿ ಮಾಡಿಸಿದ್ರೆ ಬಿಟ್ಟು ನೀವು ಹೊಸದು ಕೊಂಡ್ಕೊಂಡ್ಬಿಟ್ರೆ ನಿಮಗೆ ಇನ್ನೂ ಒಳ್ಳೇದಾಗುತ್ತೆ. ಇದನ್ನು ರಿಪೇರಿ ಮಾಡಿಸ್ಬೇಕಂದ್ರೆ ಅಷ್ಟರಲ್ಲಿ ಹೊಸದೇ ಬಂದ್ಬಿಡ್ತದೆ, ಅಷ್ಟು ನೀವು ವೆಚ್ಚ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಹೋಯ್ತು ಬಿಡು, ಹೋಗಿದ್ದೋಯ್ತು, ಇದನ್ನು ಎಷ್ಟಕ್ಕೆ ಹೋಗುತ್ತೋ ಅಷ್ಟಕ್ಕೆ ಮಾರ್ಬಿಡೋಣ. ಯಾಕೋ ಯಾರೇನು ಹೇಳ್ತಾ ಇಲ್ಲ. ಯಾಕೆಂದ್ರೆ ನಾವು ಅರಸನ ಮಕ್ಕಳು ನೋಡ್ರಿ, ಕೋಲ್ಗೇಟ್ ಪೇಸ್ಟನ್ನು ತಿಕ್ಕಿ 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 ತೆರೆದಂಗ ಅರಸನ ಮಕ್ಕಳು. ನಾವು ಏನನ್ನು ಬೇರೆಯವ್ರು ದಾಟ್ಸಲ್ಲ, ನಾವು ಅರಸನ ಮಕ್ಕಳು ಮಾರ್ತೀವಿ. ಯಾಕೋ ಯಾರು ಏನು ಹೇಳ್ತಾ ಇಲ್ಲ. ಅದನ್ನು ಎಷ್ಟು ಬೆಲೆಗೆ ಹೋಗುತ್ತೋ ಅಷ್ಟು OLX ಬೇರೆ ನಮಗೆ ಕೇಡು. ಅದನ್ನು OLX ಹಾಕಿ ಸುತ್ತಲೂ ಲೈಟ್ ಹಚ್ಬಿಟ್ಟು ಅದು ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟು ಚೆನ್ನಾಗಿ ಕಾಣೋ ಹಾಗೆ ಫೋಟೋ ಹೊಡೆದ್ಬಿಟ್ಟು, ಹಲೋ ಆಮೇನ್, ಅದಕ್ಕೆ ಒಂದು 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 10 ಪಟ್ಟು ಬೆಲೆನ ಮೇಲೇನೆ ಇಟ್ಬಿಟ್ಟು, ಯಾಕಂದ್ರೆ OLX ಅಲ್ಲಿ ಬರೋರೆಲ್ಲ ಕಡಿಮೆ ಕೇಳ್ತಾರಂತ ಮುಂಚೆನೆ ಗೊತ್ತು ನಮಗೆ. ಬೆಲೆ ಹಚ್ಚಿಬಿಟ್ಟು ವ್ಯಾಪಾರಸ್ಥರಿಂದ ದೊಡ್ಡ ವ್ಯಾಪಾರಸ್ಥರಾಗಿ ಅದನ್ನು ಕಳಿಸ್ಬಿಟ್ಟು ಅದನ್ನು ಮಾರಿ ಅದಕ್ಕೆ ಇನ್ನೂ ಸ್ವಲ್ಪ ದುಡ್ಡು ಹಾಕಿ ಹೊಸದನ್ನೇ ಕೊಂಡ್ಕೊಂಡು ಬಿಡೋಣ ಅಂತ ನಾವು ಅಂತೀವ ಇಲ್ವಾ? ಅಷ್ಟು ಖರ್ಚು ಯಾರು ಮಾಡೋದು ರಿಪೇರಿಗೆ ಅಂತ? ದೇವರು ಒಂದು ವೇಳೆ ನಮ್ಮನ್ನು ರಿಪೇರಿ ಮಾಡೋದು ಬಿಟ್ಟು ಮಾಡಿ ಭೂಮಿಯಿಂದ ಅಳಕಿಸ್ಬಿಟ್ಟು ಹೊಸಬ್ರನ್ನ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿದ್ರೆ ನಮ್ಮ ಗತಿ ಏನಾಗಿರೋದು? ಯಾಕಂದ್ರೆ ಅವನಿಗೆ ಈ ರಿಪೇರಿ ತುಂಬಾ ದುಬಾರಿ ಆಯ್ತು. ಯಾಕೆ ಗೊತ್ತಾ? ಮಾಡಿರುವಂತ ಪಾಪದ ಕ್ಷಮೆಗೆ ಎಷ್ಟು ದೊಡ್ಡ ಬೆಲೆ ಅಂದ್ರೆ
ತನ್ನ ಒಬ್ಬನೇ ಮಗನಾದಂತ ಯೇಸುವನ್ನ ಕೊಡಬೇಕಾಯ್ತು. ಅಷ್ಟು ದುಬಾರಿ ನೀನು, ಅಷ್ಟು ದುಬಾರಿ ನಮ್ಮ ರಕ್ಷಣೆ. ಆದ್ರೆ ಆ ಯೇಸು ನಮ್ಮ ಮೇಲೆ ಮಮತೆ ನಿಟ್ಟು ನೋಹನನ ಕಾಲದಲ್ಲಿ ಎಲ್ಲರನ್ನು ಸಂಹಾರ ಮಾಡಿದ ರೀತಿಯಲ್ಲಿ ಇನ್ನು ಮುಂದೆ ಮಾಡಬಾರ್ದೆಂದಾಗಿ ಕನಿಕರ ಪಟ್ಟು ನನ್ನನ್ನು ಮರಳಿ ಪಡ್ಕೊಳ್ಳೋದಕ್ಕೆ ಅಷ್ಟು ದುಬಾರಿ ಆದಂತ ಬೆಲೆಯನ್ನೇ ಕಟ್ಬಿಟ್ಟ. ಈಗ ನೀನು ಕೂತಿದ್ದಿ ನೋಡಲ್ಲಿ, ಚಕಾಚಕ್ ಒರಿಜಿನಲ್ ಫ್ಯಾಕ್ಟ್ರಿಯಲ್ಲಿ ಒರಿಜಿನಲ್ ಪಾರ್ಟ್ ಹಾಕಿ ರಿಪೇರಿ ಮಾಡಿ ಕೂತಿರೋದು ನಾವು. ಯಾಕೋ ಯಾರು ಆಮೇನ್ ಹೇಳ್ತಾ ಇಲ್ಲ? ಆಮೇನ್. ಈಗ ರಿಪೇರಿ ಆಗಿರುವಂತ ತುಟಿಗಳನ್ನ ತಿರುಗಿ ಕೆಡಿಸ್ಕೊಳ್ಬೇಡ. ಈಗ ರಿಪೇರಿ ಆಗಿರುವಂತಹ ಕಣ್ಣುಗಳನ್ನ ತಿರುಗಿ ಕೆಡಿಸ್ಕೊಳ್ಬೇಡ. ಯಾಕೆಂದ್ರೆ ತನ್ನ ರಕ್ತದಿಂದ ಆತನ ರಿಪೇರ್ ಮಾಡಿದಾನ. ಅವನವನ್ನ ಸತ್ತ ಒಳಗಿಂದ ಎಬ್ಬಿಸ್ಕೊಂಡು ಬಂದವನೇ. ಇಲ್ಲಿ ಯಾರಾದ್ರೂ ಇದ್ರೆ, ಇನ್ನು ಈ ಮಂಡಲದಲ್ಲಿ ಯಾರಾದ್ರೂ ಇದ್ರೆ ಆಮೇನ್ ಅಂತ ಹೇಳ್ತೀರಾ? ಆ ಕರುಣೆ ನಮ್ಮನ್ನ ನರಕದಿಂದ ಬಿಡಿಸೋದಾಗಿದ್ರೆ, ಇನ್ನು ಆ ಕರುಣೆಯನ್ನ ನಾವು ಗೌರವಿಸಿ ನಡೆಯುವಾಗ ಇನ್ನು ಎಷ್ಟು ಉನ್ನತಕ್ಕೆ ನಮ್ಮ ಜೀವಿತ ಒಯ್ಲಿಕ್ಕೆ ಸಾಧ್ಯ. ಅದು ರೋಮ 9:10-11 ನೋಡಿ ಏನ್ ಹೇಳ್ತದೆ. ರೋಮ 9:10-11. ಇದು ಮಾತ್ರವಲ್ಲದೆ ರೆಬೆಕ್ಕಳು ಸಹ ನಮ್ಮ ಪಿತೃವಾದ ಈಸಾಕನಿಂದ, ಕೇಳಿದನ, ನಮ್ಮ ಪಿತೃವಾದ ಇಸಾಕನಿಂದ ಅವಳಿ ಜವಳಿ ಮಕ್ಕಳಿಗೆ ಬಸುರಾದಾಗ ಅದರಂತೆಯೇ ಆಯಿತು. ಆ ಮಕ್ಕಳು ಒಬ್ಬ ತಂದೆಯ ಮಕ್ಕಳಾಗಿದ್ದರು. ಆ ಮಕ್ಕಳು ಒಬ್ಬನೇ ತಂದೆಯ ಮಕ್ಕಳಾಗಿದ್ದರು, ಅವಳಿ ಜವಳಿ ಆಗಿದ್ರು. ಅವರು ಇನ್ನೂ ಹುಟ್ಟದೆಯೂ ಒಳ್ಳೆಯದನ್ನಾಗಲಿ ಕೆಟ್ಟದ್ದನ್ನಾಗಲಿ ಮಾಡದೆಯೂ ಇದ್ದಾಗಲೇ ಹಿರಿಯನು ಕಿರಿಯನಿಗೆ ಸೇವೆ ಮಾಡುವನೆಂಬುದಾಗಿ ಆಕೆಗೆ ಹೇಳಲ್ಪಟ್ಟಿತ್ತು. ಸ್ವಲ್ಪ ವಿವರಿಸ್ತೀನಿ ಕೇಳಿ. ಸ್ವಲ್ಪ ಇದರ ಹಿನ್ನೆಲೆ ಗೊತ್ತಿಲ್ಲದವರು ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ಮಕ್ಕಳು ಇನ್ನೂ ಹುಟ್ಟಿಲ್ಲ. ನಮಗೊಂದು ಕಲ್ಪನೆ, ನಾವು ಚೆನ್ನಾಗಿದ್ದೀವಿ, ದೇವರು ನಮ್ಮನ್ನು ಆಶೀರ್ವದಿಸ್ತಾನಂತ. ಇಲ್ಲಿ ಅದಕ್ಕೆ ವಿಪರೀತವಾಗಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅವಳಿ ಜವಳು ಮಕ್ಕಳು ಇನ್ನು ಗರ್ಭದಲ್ಲಿರುವಾಗಲೇ ಅವ್ರು ಇನ್ನೂ ಒಳ್ಳೆದನ್ನಾಗಲಿ ಕೆಟ್ಟದ್ದನ್ನು ಮಾಡೇ ಇಲ್ಲ. ಅವ್ರಿಗೆ ಒಳ್ಳೇದನ್ನೋದೇ ಗೊತ್ತಿಲ್ಲ, ಇನ್ನೂ ಹುಟ್ಟಿ ಹೊರಗಡೆನೆ ಬಂದಿಲ್ಲ. ಅವ್ರು ಹುಟ್ಟೋಕ್ಕಿಂತ ಮುಂಚೆನೆ ದೇವರು ಅವ್ರ ಬಗ್ಗೆ ಅವ್ರ ವಿಷಯವಾಗಿ ಹೇಳ್ತಾ ಇದ್ದಾನಂತೆ. ಹಿರಿಯನು ಕಿರಿಯನಿಗೆ ಸೇವೆ ಮಾಡುವನು, ಇನ್ನೂ ಹುಟ್ಟೇ ಇಲ್ಲ. ಹಿರಿಯನು ಕಿರಿಯನಿಗೆ ಸೇವೆ ಮಾಡುವನೆಂಬುದಾಗಿ ದೇವರು ತಿಳಿಸಿದ್ನಂತೆ. ಕೇಳ್ತಾ ಇದ್ದಾರೆ ಅಂದ್ಕೊಳ್ತೇನೆ. ಯಾಕಂತ ವಿವರಿಸ್ತದೆ ನೋಡ್ರಿ. 16ನೇ ವಚನ. ಆದುದರಿಂದ ದೇವರ ದಯೆಯು ಮನುಷ್ಯರಿಗೆ ಇಚ್ಛಿಸುವುದರಿಂದ ನನಗೆ ಬೇಕು ಅಂತ ಆಶಿಸುವುದರಿಂದ ಸಿಗಲ್ವಂತೆ. ಕೇಳಿ ಪಾಸ್ಟರ್ ಏನ್ ಹೇಳ್ತಾ ಇದ್ದೀರಾ? ಮತ್ತೆ ನನ್ನ ಗತಿ ಏನು? ನಿನ್ನ ಗತಿ ಹೇಳ್ತಾ ಇದ್ದೀನಿ, ಅದನ್ನ ದಾಟ ಕೊಟ್ಟು ಕೇಳಿಗ ಏನಂತ ಇನ್ನೊಮ್ಮೆ ರಿಪೀಟ್ ಮಾಡಮ್ಮ ಅದನ್ನ. ದೇವರ ದಯೆಯು ಕೇಳ್ತಾ ಇದ್ದೀರಾ? ಕೇಳೋರು ಒಂದ್ಸಾರಿ ಆಮೇಲೆ ನಮ್ದಾಗ ಹೇಳ್ತೀರಾ, ಮಲಗಿರೋರು ಹಲ್ಲೆಲೂಯಾ ಅಂತ ಹೇಳ್ತೀರಾ? ಥ್ಯಾಂಕ್ ಯು. ಎರಡು ಕಡೆ ಇರೋರು ಒಂದ್ಸಾರಿ ಪ್ರೈಸ್ ದಿ ಲಾರ್ಡ್ ಅಂತ ಹೇಳ್ತೀರಾ? ಅವರು ಇದ್ದಾರೆ, ಎರಡು ಕಡೆ ಇದ್ದಾರೆ. ದೇವರ ದಯೆಯು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ, ಆಶಿಸುವುದರಿಂದ, ಇಚ್ಛೆ ಪಡುವುದರಿಂದಾಗಲಿ, ಪ್ರಯತ್ನಿಸುವುದರಿಂದಾಗಲಿ ದೊರೆಯುವುದಿಲ್ಲ. ದೇವರು ಕರುಣಿಸುವುದರಿಂದಲೇ. ಆದರೆ ದೇವರು ಕರುಣಿಸುವುದರಿಂದಲೇ. ಎಷ್ಟು ಜನ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಸಾವಿರಾರು ಜನರನ್ನ ಬಿಟ್ಟು ನಿನ್ನನ್ನ ಕರುಣಿಸದಾತ. ಎಷ್ಟೋ ಜನ ರೋಗದಲ್ಲಿ ಬಿದ್ದಿರುವಾಗ ದೇವರು ನಿನ್ನ ಮೇಲೆ ಕರುಣೆ ಇಟ್ಟು ನಿನ್ನನ್ನು ತನ್ನ ರಕ್ತದಲ್ಲಿ ತೊಳೆದು ನಿನ್ನನ್ನು ರಿಪೇರಿ ಮಾಡಿ ತನ್ನ ರಕ್ತದಿಂದ ಬಿಡುಗಡೆಗೊಳಿಸಿ ನಿನ್ನನ್ನು ಗುಣಪಡಿಸಿ ಕೆಲಸ ಕೊಟ್ಟು, ಬಿಸ್ನೆಸ್ ಕೊಟ್ಟು, ಕುಟುಂಬ ಕೊಟ್ಟು, ಆಶೀರ್ವಾದ ಕೊಟ್ಟು ನನ್ನವರು ಅಂತ ಕರೀತಾ ಇದ್ದಾನೆ. ಇದು ಒಳ್ಳೆಯದನ್ನ ಮಾಡೋದ್ರಿಂದಲ್ಲ, ಕೆಟ್ಟದ್ರನ್ನ ಮಾಡೋ. ಎಷ್ಟು ಜನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಓಡಾಡ್ಕೊಂಡಿದ್ದೀರಾ, ಕಾರಣ ದೇವರ ಕರುಣೆ. ಊಟ ಮಾಡ್ಕೊಂಡಿದ್ದೀರಾ, ಕಾರಣ ದೇವರ ಕರುಣೆ. ಉಸಿರಾಡ್ಕೊಂಡಿದ್ದೀರಾ, ದೇವರ ಕರುಣೆ. ಇಲ್ಲಿವರೆಗೂ ಯಾವುದೇ ರೀತಿ ಆಕ್ಸಿಡೆಂಟ್ ಆಗದಂತೆ ಗಾಡಿ ಓಡಿಸ್ಕೊಂಡು ಜೀವಂತವಾಗಿದ್ದೀರಾ, ದೇವರ ಕರುಣೆ. ಬೆಳಿಗ್ಗೆ ಮನೆ ಬಿಟ್ಟವರು ಸಾಯಂಕಾಲ ಇನ್ನೂ ಎಷ್ಟೋ ಜನ ಮನೆ ಸೇರದೆ ಇರುವಾಗ ತಿಂಗಳ ನಂತರ ತಿಂಗಳು, ವರ್ಷಗಳ ನಂತರ ವರ್ಷಗಳು, ವಾರಗಳ ನಂತರ ವಾರಗಳು ಸುರಕ್ಷಿತವಾಗಿ ಮನೆ ಸೇರ್ತಾ ಇದ್ದೀರಾ. ಯಾಕೆಂದ್ರೆ ನಿನ್ನ ಬಲಗಡೆಯಲ್ಲಿ 1000 ಜನರು, ನಿನ್ನ ಪಕ್ಕದಲ್ಲಿ 10,000 ಜನರು ಸತ್ತು ಬಿದ್ದರು. ನಿನಗೇನು ತಟ್ಟದು ಅಂತ ವಾಗ್ದಾನ ಮಾಡಿದಾನೆ.
ಇದು ಇಚ್ಛಿಸುವುದರಿಂದ ಸಿಕ್ಕಲಿಲ್ಲ, ಇದು ಹುಡುಕೋದ್ರಿಂದ ಪ್ರಾಪ್ತಿ ಆಗೋದಲ್ಲ, ದೇವರು ತಾನು ಆರಿಸಿಕೊಂಡವರ ಮೇಲೆ ಇಟ್ಟಂತ ಕೃಪೆ. ಅದರಿಂದ ಯಾರು ನಿನ್ನನ್ನು ಕದ್ಕೊಳ್ಳಿಕ್ಕಾಗಲ್ಲ. ಸೈತಾನ ಬಂದು ಹೇಳ್ತಾನೆ, ಏನು ನಿನ್ನ ಜೀವನ, ಅವನಿಗೆ ಏನೋ ನಿನ್ನ ಜೀವನ, ಮನೆ ಮನೆ ತಿರುಗೋದು ಜನರಿಂದ. ಅರ್ಥ ಆಗಲಿಲ್ಲ. ಅವನು ಬಂದ ಏನು ನಿನ್ನ ಜೀವನ, ಅವನಿಗೆ ಏನು ನಿನ್ನ ಜೀವನ, ಒಂದು ಮನೆ ಅನ್ನೋದಿಲ್ಲ ನಿನಗೆ, ಕುಂತ್ರ ಸಮಾಧಾನ ಇಲ್ಲ, ನಿಂತ್ರ ಸಮಾಧಾನ ಇಲ್ಲ, ಯಾರನ್ನ ನುಂಗ್ಲಿ ಅಂತ ಹುಡುಕ್ತಾ ಇರ್ತೀಯ. ನನ್ನನ್ನು ನೋಡು, ಒಂದೇ ಹಾಡು ಹಾಡಿದ್ರೆ ಸಾಕು, ನನ್ನ ತಂದೆ ಎಳೆದು ಬರ್ತಾನೆ. ಕಣ್ಣೀರಿಟ್ಟು ಮೊಣಕಾಲು ಊರಿದ್ರೆ ಸಾಕು, ಆತನ ಕರುಣೆ ಹರಿದು ಬರ್ತದೆ. ನಿನಗೆ ಸಮಾಧಾನವೇ ಇಲ್ಲ, ನನಗೆ ಸಮಾಧಾನವೇ ಎಲ್ಲ. ಯಾರಾದ್ರೂ ಇಲ್ಲಿದ್ದೀರಾ? ಯಾರಾದ್ರೂ ಇಲ್ಲಿದ್ದೀರಾ? ಇದು ಒಳ್ಳೆಯದನ್ನ ಮಾಡೋದ್ರಿಂದ ಆಗಲಿ, ಇಚ್ಛಿಸುವುದರಿಂದ ಆಗಲಿ, ಬಯಸುವುದರಿಂದ ಆಗಲಿ ನಾವು ಪಡೆದುಕೊಂಡಿರೋದಲ್ಲ. ದೇವರು ನಮ್ಮ ಮೇಲೆ ದಯವಿಟ್ಟು ನಮ್ಮನ್ನು ರಿಪೇರಿ ಮಾಡಿ, ಇದು ನಾಶವಾಗಿ ಹೋಗಬಾರ್ದು ಎಂಬುದಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟು ರಿಪೇರಿ ಆಗದಂಥದ್ದನ್ನ ರಿಪೇರಿ ಮಾಡಿ. ಅಂದ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ರಿಪೇರಿ ಆಗುವಂಥವ್ರ ಅಲ್ಲ, ಅವನೊಬ್ಬನೇ ಆ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ. ಬಿಡದಂತ ಚಟಗಳನ್ನ ಬಿಡಿಸಿ, ಬದಲಾಗದಂತ ಮನಸ್ಸುಗಳನ್ನು ಬದಲಾಗಿಸಿ, ಏಳಿಗೆ ಆಗದಂತ ಶಾಪಗಳನ್ನು ಮುರಿದು ನಿನಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಯಾಕಂದ್ರೆ ನಿನ್ನನ್ನು ಆರಿಸಿಕೊಂಡವನು ಸಾಧಾರಣನಲ್ಲ. ನಿನ್ನನ್ನು ಆರಿಸಿಕೊಂಡವನು ಕೇಳಿಸಿಕೊಳ್ಳೋನು, ಮಾತಾಡಲಿಕ್ಕೆ ಶಕ್ತಿ ಇರೋನು, ಕಾರ್ಯಗಳನ್ನು ಮಾಡುವವನು, ಬೆಟ್ಟಗಳನ್ನು ಕರಗಿಸುವವನು. ಓ ಓ ಓ ಓ ಆಮೇನ್. ಯಾಕೆ? ನಂಬದೇ ಇರೋರಿಗೆ ದುಃಖ, ನಂಬೋರಿಗೆ ಎಲ್ಲಿ ದುಃಖ? ತಡ ಆಗ್ಬಹುದು, ತಪ್ಪೋದಿಲ್ಲ. ಯಾಕೆಂದ್ರೆ ವಾಗ್ದಾನ ಮಾಡಿದ ಆತನು ಗಟ್ಟಿಯಾಗಿ, ವಾಗ್ದಾನ ಮಾಡಿದ ಆತನು ಮೋಸಗಾರನಲ್ಲ, ವಾಗ್ದಾನ ಮಾಡಿದ ಆತನು ಬಡವನಲ್ಲ, ವಾಗ್ದಾನ ಮಾಡಿದ ಆತನು ಗತಿಹೀನನಲ್ಲ, ವಾಗ್ದಾನ ಮಾಡಿದವನು ಸರ್ವಶಕ್ತನಾದಂಥ ದೇವರು, ನಂಬಿಗಸ್ತನು. ಅದು ನಂಬಿಗಸ್ತನಾದ ದೇವರಾತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾತ್ಕಾರ್ಯ ತಡ ಆಗ್ಬೋದು, ಮೊದಲನೇ ಸಂಡೆ ಆಗ್ಲಿಕ್ಕಿಲ್ಲ, ಎರಡನೇ ಸಂಡೆ ಆಗ್ಲಿಕ್ಕಿಲ್ಲ. ಅದರ ಅರ್ಥ ಆತನು ಸತ್ತಿಲ್ಲ, ಜೀವಂತವಾಗಿದ್ದಾನೆ, ಬಂದೇ ಬರ್ತದೆ. ಯಾಕೆಂದ್ರೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತ, ಆರಿಸ್ಕೊಂಡಿದ್ದಾನಂದ್ಮೇಲೆ ಇನ್ನು ಎಷ್ಟೋ ಜನ ಕತ್ತಲಲ್ಲಿದ್ದಾರೆ, ಅವರ ಮಧ್ಯದಲ್ಲಿ ಬೆಳಕಿಗಾಗಿ ನಿನ್ನನ್ನು ಆರಿಸ್ಕೊಂಡಿದ್ದಾನಂತಂದ್ರೆ ಏಳಿಗೆಯನ್ನು ತರದೇ ಇರ್ತಾನ? ತಂದೆ ತರ್ತಾನೆ. ಅಮ್ಮ ನೀನು ಆಯಲ್ಪಟ್ಟವಳು, ಅಪ್ಪ ನೀನು ಆಯಲ್ಪಟ್ಟವಳು. ಅದು ಹೇಗೆ ಆಯಲ್ಪಟ್ಟವಳು ಗೊತ್ತಾ? ಸುಮ್ಮನೆ ಹಿಂಗೆ ಉಸ್ಕನ್ನ ಬುಟ್ಟಿಯಲ್ಲಿ ತಗೊಂಡ್ಬಿಟ್ಟು ನನ್ನ ರಾಜ್ಯದಲ್ಲಿ ಸುರೀರಿ ಅಂತ ಆಯಲ್ಪಟ್ಟವಳಲ್ಲ. ವಜ್ರವನ್ನು ಹುಡುಕುವಂಥ ವ್ಯಾಪಾರಿಯ ಹಾಗೆ ಲೆನ್ಸ್ ಹಾಕೊಂಡ್ಬಿಟ್ಟು ಉತ್ತಮವಾದ ವಜ್ರಗಳಲ್ಲಿ ನಿನ್ನನ್ನು ಆರಿಸಿ ತೆಗೆದು ಅದನ್ನು ತನ್ನ ರಕ್ತದಲ್ಲಿ ಶುಭ್ರ ಮಾಡಿ, ಪವಿತ್ರಾತ್ಮನಿಂದ ಹೊಳಪಿಸಿ, ದೇವರ ವಾಕ್ಯದಿಂದ ತಿದ್ದಿ ತೀಡಿ, ಅದನ್ನು ರೂಪಿಸಿ ತನ್ನ ಮುಕುಟದಲ್ಲಿ ಇಟ್ಕೊಳ್ಳೋದಕ್ಕಾಗಿ, ತನ್ನ ಆಲಯದಲ್ಲಿ ವಿಜೃಂಭಣೆಯನ್ನು ಇಟ್ಟುಕೊಳ್ಳೋದಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟಂತ ಸಂತತಿ. ಆದರೆ ಮುಂದೆ ಬರುವಂತ ಪ್ರಶ್ನೆ, ನಾವು ಅದನ್ನು ಹೇಗೆ ಗೌರವಿಸ್ತೀವಿ? ಅದನ್ನು ಗೌರವಿಸ್ತಾ ಇದ್ದೀವ? ಕರುಣೆಯನ್ನು ನಾವು ಗೌರವಿಸ್ತಾ ಇದ್ದೀವ? ಯಾಕಂದ್ರೆ ಈ ಕರುಣೆ ನಮಗೆ ಬಂದಿರೋದು ಏನಂತೆ? ಇನ್ನು ಮೊದಲ 16ನೇ ವಚನ ಬೇಗ. ದೇವರ ದಯೆಯು ಮನುಷ್ಯರಿಗೆ ಇಚ್ಛಿಸುವುದರಿಂದ, ದೇವರ ದಯೆ ಮನುಷ್ಯರಿಗೆ ಇಚ್ಛೆ ಪಡುವುದರಿಂದ, ಅದನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋದ್ರಿಂದ ಆಗಲಿ ದೊರೆಯಲಿಲ್ಲ. ದೇವರು ಕರುಣಿಸುವುದರಿಂದ, ದೇವರು ತನ್ನ ಮನಸ್ಸಿನಿಂದ ನಿನ್ನನ್ನು ನೋಡಿ ಕರುಣಿಸುವಾಗಲೇ ದೊರೆಯುತ್ತದೆ. ಅದು ಈಗಾಗಲೇ ನಿನಗೆ ದೊರೆದಿದೆ. ಅದಕ್ಕೋಸ್ಕರ ನೀವು ಇವತ್ತಿಲ್ಲಿ ಕುತ್ಕೊಂಡಿದೀಯಾ. ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಮಲಗಿರುವಾಗ ಅದಕ್ಕೋಸ್ಕರ ನೀನು ಓಡಾಡ್ಕೊಂಡಿದೀಯಾ. ಎಷ್ಟೋ ಜನರು ಓಡಾಡ್ಕೊಂಡು ಆಗದೆ ಇರುವಾಗ ಈ ಕರುಣೆಯನ್ನು ಅಸಡ್ಡೆ ಮಾಡಬೇಡುವೋ, ಈ ಕರುಣೆಗೆ ಒದ್ದು ಬಿಡಬೇಡುವೋ. ದೇವರ ಕರುಣೆಯನ್ನು ಅಸಡ್ಡೆ ಮಾಡುವವರು ಎಷ್ಟು ಏಳಿಗೆ ಹೊಂದಲಿಕ್ಕೆ ಸಾಧ್ಯ? ಮನುಷ್ಯರಲ್ಲಿ ಒಬ್ರು ನಿಮ್ಮನ್ನ ಹೀಯಾಳಿಸಬಹುದು, ಆದರೆ ದೇವರು ಇಲ್ಲಿವರೆಗೂ ಯಾರನ್ನೂ ಆದರೂ ಇಲ್ಲಿ ಇರೋದರಲ್ಲಿ ಹೀಯಾಳಿಸಿದ್ರೆ ನನಗೆ ಕೈ ತೋರಿಸಿ. ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಐ ಹೋಪ್ ನಾನು ನಂಬ್ತೀನಿ
ಕರುಣೆಯನ್ನ ಕೆಲವರು ಹೌರವಾಗಿ ಎಣಿಸಿ ಅದನ್ನು ಅಸಡ್ಡೆ ಮಾಡೋದಾಗಿದ್ರೆ ಇದಕ್ಕಿಂತ ಏಳಿಗೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆಮೇನ್, ಆಮೇನ್. ಯು ರೆಡಿ? ನೋಡೋಣ. ಬೈಬಲಲ್ಲಿ ಅದನ್ನು ಗೌರವಿಸಿದವರಿದ್ದಾರೆ, ಅದನ್ನು ಗೌರವಿಸದೇ ಇಲ್ಲದೆ ಇರೋರಿದ್ದಾರೆ. ರೈಟ್? ದಾವೀದನು ದೇವರ ಕರೆಯುವಿಕೆಯನ್ನು ಗೌರವಿಸ್ತಾ ಯಾವ ರೀತಿಯಾಗಿ ಗೌರವಿಸ್ತಾ ಇದ್ದಾನೆ ನೋಡಿ. ದಾವೀದನು ಹೇಳ್ತಾ ಇದ್ದಾನೆ, ಮೊದಲನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯದ 16ನೇ ವಚನದಲ್ಲಿ, ಅನಂತರ ಅರಸನಾದ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು. ಯೆಹೋವನ ಸನ್ನಿಧಿ ಯಾರವನು? ದಾವೀದ ಅಂದ್ರೆ ನಾನು ಅನ್ಕೊಳ್ತೀನಿ ಇಲ್ಲಿ ನಮ್ಮಲ್ಲಿ ಯಾರು ದಾವೀದನಷ್ಟು ಐಶ್ವರ್ಯವಂತರಿದ್ದಾರೋ ಡೌಟ್ ನನಗೆ. ಇದ್ರೆ ಕೈ ತೋರಿಸಿ. ಪ್ರತಿದಿನ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡೋರು, ಬೆಳ್ಳಿಯ ಪಾತ್ರೆಯಲ್ಲಿ ಊಟ ಮಾಡೋರು, ಎದ್ದು ನಿಂತರೆ ಸೇವಕರು ಬಂದು ದಣಿ ಏನಾಯ್ತು ಅಂತ ಕೇಳೋನು, ಅಷ್ಟು ಐಶ್ವರ್ಯವಂತನು ಇವನೇನ್ ಮಾಡ್ತಾ ಇದ್ದಾನಂತೆ, ದೇವರ ಸನ್ನಿಧಿಯಲ್ಲಿ ಹೋಗಿ ಆತನ ಸನ್ನಿಧಿಯಲ್ಲಿ ಬಿದ್ದುಕೊಂಡು ಮಣ್ಕಾಲೂರಿ ಓದಮ್ಮ, ದೇವರೇ, ಏನ್ ಹೇಳ್ತಾ ಇದ್ದ ನೋಡಿ, ದೇವರೇ, ಯೆಹೋವನೇ, ಯೆಹೋವನೇ, ನನ್ನಂತವನಿಗೆ ನೀನು ಈ ಪದವಿಯನ್ನು ಈ ಅರಸನ ಪದವಿಯನ್ನ ಅನುಗ್ರಹಿಸಿದೆಯೇ. ಒಂದ್ ನಿಮಿಷ ಕುರಿ ಕಾಯೋನ್ ನಾನು, ನನ್ನಂತವನಿಗೆ ನೀನು ಇಲ್ಲಿ ಮೇಲೆ ಎತ್ತಿದಲ್ಲ ಸ್ವಾಮಿ. ಗುರ್ತಿಸಿ ಆ ಕರುಣೆಯನ್ನ. ಹಲೋ, ಗುರ್ತಿಸೋಣ ಆ ಕರುಣೆಯನ್ನ. ದೇವ್ರೇ, ಗತಿ ಇಲ್ಲದಂತವ್ ನಾನು, ಎಲ್ಲ ಹುಟ್ಟು ಬೆಳೆದವ್ ನಾನು, ಏಳಿಗೆ ಪಡಿತೀನಂತ ಅಂದ್ಕೊಂಡ್ರೂ ಇರಲಿಲ್ಲ, ಜೀವನದಲ್ಲಿ ಮೇಲೆ ಬರ್ತೇನಂತ ನಾನು ಅಂದ್ಕೊಂಡ್ರೂ ಇರಲಿಲ್ಲ. ಆದ್ರೆ ಆತನ ಹೇಳ್ತಾ ಇದ್ದಾನೆ, ದೇವ್ರೇ, ನನ್ನಂತವನನ್ನ ನೀನು ಕರುಣಿಸಿ. ಯಾಕೆ? ಈ ಕರುಣೆ ನೋಡಿ ಪ್ರಯತ್ನಿಸುವುದರಿಂದ ಸಿಕ್ಕೋದಲ್ಲ, ಈ ಕರುಣೆ ಆಶಿಸುವುದರಿಂದ ಸಿಕ್ಕೋದಲ್ಲ. ದೇವರು ತನಗೆ ಕರುಣೆ ಬಂದವರ ಮೇಲೆ ಮುಟ್ತಾನೆ. ಆತನು ಮುಟ್ಟಿದ್ದರ ನಿಮಿತ್ತವಾಗಿ ಇವತ್ತು ನೀನು ಇಲ್ಲಿ ಕೂತ್ಕೊಂಡಿದ್ದೀಯಾ? ಕೇಳ್ತಾ ಇದ್ರ ಅಂದ್ರೆ ಇಲ್ಲಿವರೆಗೂ ಆತನ ಕರುಣೆ ತೋರಿಸಿದಾನಂದ್ರೆ ಮುಂದೆ ತೋರಿಸದೇ ಇರ್ತಾನ. ಆತನ ಕರುಣೆ ಇಲ್ಲದೆ ಹೋದ್ರೆ ಯಾವಾಗಲೂ ಸತ್ತೋಗ್ತಾ ಇದ್ದೆ ನಾನು. ಆದ್ರೆ ಇಲ್ಲಿವರೆಗೂ ಜೀವಂತವಾಗಿ ಇಟ್ಟಿರುವಂತ ಕರುಣೆಯನ್ನು ಆತನ ತೋರಿಸೋದಾಗಿದ್ರೆ ಆತನಲ್ಲಿ ಇನ್ನೂ ಶ್ರೇಷ್ಠವಾದ ಯೋಜನೆ ಇರ್ಲಿಕ್ಕಿಲ್ವಾ? ಅದನ್ನ ಬಿಟ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಾನು ಏನ್ ಪಾಪ ಮಾಡಿದೀನಂತ ದೇವ್ರು ನನಗೆ ಹಿಂಗ್ ಮಾಡವನೆ. ಅಯ್ಯ, ಅದನ್ನ ನುಡಿಲಿಕ್ಕೆ ನಾಲಿಗೆ ಚೆನ್ನಾಗಿದೆ, ದೇವರಿಗೆ ಸ್ತೋತ್ರ ಸಲ್ಲಿಸ. ಇದ್ದುದ್ರಲ್ಲಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಿದಾಗ ಇಲ್ಲದ್ದು ಬರ್ಲಿಕ್ಕೆ ಸಾಧ್ಯ. ಇದ್ದುದ್ರಲ್ಲಿ ನಾವು ಗುಣಗುಟ್ಟುವಾಗ ಇದ್ದದ್ದನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ. ಸ್ತೋತ್ರ ಸಲ್ಲಿಸ್ಲಿಕ್ಕೆ ಕಲ್ತ್ಕೊಳ್ಳೋಣ. ನಾವು ನಮ್ಮ ಮೇಲೆ ಬಂದಿರುವಂತಹ ದೇವರ ಕರುಣೆಯನ್ನು ಗೌರವಿಸುವಾಗ ಆ ಆಶೀರ್ವಾದ ಬರೀ ನಮ್ಮನ್ನು ಆಶೀರ್ವದಿಸೋದಲ್ಲ, ನಮ್ಮ ಮಕ್ಕಳ ಕೇಳ್ತಾ ಇದ್ದಾರೆ ಅಂದ್ಕೊಳ್ತೇನೆ, ಮಕ್ಕಳವರೆಗೆ ಈಗಲೇ ಸೆಟ್ಟಿಂಗ್ ನೆನಪಿದೆ ತಾನೆ? ಸೆಟ್ಟಿಂಗ್ ಆ ಮಕ್ಕಳ ಬಗ್ಗೆ ಸೆಟ್ ಮಾಡಿ ಅವ್ರು ಯಾವ ಸ್ಕೂಲಲ್ಲಿ ಓದ್ಬೇಕು, ಯಾವ ಶಾಲೆಯಲ್ಲಿ ಓದ್ಬೇಕು, ಯಾರನ್ನ ಮದುವೆ ಆಗ್ಬೇಕು, ಎಂತ ಉತ್ತಮ ಜೀವನ ಜೀವಿಸ್ಬೇಕು, ಎಲ್ಲದನ್ನ ಸೆಟ್ ಮಾಡಿ ಕಳಿಸ್ತಾ ಇದ್ದಾನೆ. ಕಾರಣ ತಂದೆ ತಾಯಿಗಳು ಆತನ ಕರುಣೆಯನ್ನ ಗೌರವಿಸಿದ್ರ. ಆತನ ಕರುಣೆಯನ್ನ ಗೌರವಿಸೋಣ. ಆತನ ಕರುಣೆಯನ್ನ ಗೌರವಿಸುವಾಗ ಇವತ್ತಲ್ಲಿ ಕೂತ್ಕೊಂಡಿದ್ದೀಯಾ? ದಿನ ಬರ್ತಾ ಇದೆ, ಮೇಲೆ ಕೂತ್ಕೊಳ್ಳೋ ದಿನ ಬರ್ತಾ ಇದೆ, ಎತ್ತರಕ್ಕೇರೋ ದಿನ ಬರ್ತಾ ಇದೆ. ಆತನ ಕರುಣೆಯನ್ನ ಗೌರವಿಸು. ದಾವೀದನ ಆತನ ಕರುಣೆಯನ್ನ ಗೌರವಿಸ್ತಾ ಇದ್ದಾನೆ. ಆಮೇನ್. ಅದೇ ವೇಳೆಗೆ ಸಂಸೋನನು ಅದನ್ನ ಗುರುತಿಸ್ದೆ. ನಮ್ಮ ಮಾಡೋ ತಪ್ಪೇನು ಗೊತ್ತಾ? ಸಂಸೋನನ ಹಾಗೆ ಮಾಡೋ ತಪ್ಪೇನು ಗೊತ್ತಾ? ಏನು ಬೇರೆಯವ್ರು ಸಿಗದೇ ಇರೋದು ನನಗೆ ಎಂಥದ್ದೇನು ಸಿಕ್ಕಿದೆ ಸ್ತೋತ್ರ ಸಲ್ಲಿಸ್ಲಿಕ್ಕೆ? ನಾರ್ಮಲ್ ಅಂದ್ಕೊಳ್ತೀವಿ. ನಾನು ಹೇಳ್ತೀನಿ, ನಿನ್ನ ಮಕ್ಕಳು ಓದ್ತಾ ಇರುವಂಥ ಸ್ಕೂಲು ನಾರ್ಮಲ್ ಅಲ್ಲ, ಅದು ಸೂಪರ್ ನ್ಯಾಚುರಲ್. ಅದು ನಿನಗೆ ಸಿಕ್ಕಿರುವಂಥ ಆಶೀರ್ವಾದಗಳು ಸೂಪರ್ ನ್ಯಾಚುರಲ್. ಅದನ್ನು ಏನು ಬಿಡೋ, ಏನೋ ನಮ್ಮ ಜೀವನದಲ್ಲಿ ದೇವ್ರು ನನಗೆ ಕೊಟ್ಬಿಟ್ಟ, ಏನೇನು ಸ್ಪೆಷಲ್ ದೇವ್ರು ಕೊಟ್ಬಿಡ್ಲಿಕ್ಕೆ ಅಂದ್ಕೊಂಡ್ಬಿಟ್ಟು ಅಂದ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಆದರೆ ದೇವ್ರ ವಾಕ್ಯಕ್ಕೆ ಒಪ್ಪಿಸ್ಕೊಟ್ಟು ನೋಡಿ ಏನು ಹೇಳ್ತಾ ಇದೆ. ಯಾಕೆ ಗೊತ್ತಾ? ನೀನು ಹಾಗೆ ಅಂದ್ಕೊಂಡ್ರೆ ಅದೇ ನಿನ್ನ ಕೊನೆ. ಆದರೆ ಆತನ ಕರುಣೆಯನ್ನು ಸ್ತುತಿಸಿ ಆತನ ಕರುಣೆಯನ್ನು ಗುರುತಿಸಿದ್ರೆ ಅದು ಪ್ರಾರಂಭ, ಅದು ಬರೀ ಪ್ರಾರಂಭ. ಯಾಕಂದ್ರೆ ಏಳಿಗೆ ಇನ್ನೂ ಬರ್ಲಿಕ್ಕಿದೆ. ಹಲೋ, ಕೇಳ್ತಾ ಇದ್ದೀರಾ? ಅದನ್ನು ಗುರುತಿಸುವಾಗ ಅದನ್ನು ಅಸಡ್ಡೆ ಮಾಡಬೇಡಿ. ದೇವರ ಕರುಣೆಯನ್ನು ಅಸಡ್ಡೆ ಮಾಡಬೇಡಿ. ಅಸಡ್ಡೆ ಅಂತ ಸ್ವಲ್ಪ ನೋಡ್ಕೊಳ್ಳೋಣ. ನಾನೇನು ಅಸಡ್ಡೆ ಮಾಡ್ತೀನಿ ಪಾಸ್ಟ್ರೇ? ಹೇಳ್ತೀನಿ. ಅಕಸ್ಮಾತ್ತಾಗಿ ರಜೆ ಬಂದ್ಬಿಡ್ತು,
ರಜೆ ಕೈಯಲ್ಲಿ ಬಂದ ತಕ್ಷಣ ಮೊದಲು ನಿಮ್ಮ ಮನಸ್ಸಲ್ಲಿ ಬಂದಿರೋದು ನೀ ಏನು ಮಾಡೋಣ ಅಂತ ಬಂತು. ಕೆಲವೊಬ್ಬರಿಗೆ ಗೋಕಾಕ್ ಫಾಲ್ಸ್ ನೆನಪಾಯ್ತು, ಇನ್ನು ಕೆಲವೊಬ್ಬರಿಗೆ ರಾಕಸ್ಕೋಪ್ ನೆನಪಾಯ್ತು, ಮತ್ತೊಬ್ಬರಿಗೆ ಗೋವಾ ನೆನಪಾಯ್ತು. ಆದರೆ ಯಾರಿಗೂ ಸೀನಾಯಿ ಬೆಟ್ಟ ನೆನಪಾಗಲಿಲ್ಲ, ಒಬ್ಬರಿಗೂ ಸೀನಾಯಿ ಬೆಟ್ಟ ನೆನಪಾಗಲಿಲ್ಲ. ಬಾಯಿಂದ ಹೇಳ್ತೀವಿ, ನಿನ್ನ ಕರುಣೆಯಿಂದಲೇ ಗೋವಾಗೆ ಹೋದೆ. ಅಯ್ಯ, ಆತನ ಕರುಣೆಯನ್ನು ಗೌರವಿಸ್ತಾ ಇರೋದಾಗಿದ್ದರೆ ನೀನು ಸ್ವಲ್ಪ ಸಮಯ ಸಿಕ್ಕ ತಕ್ಷಣ ನೀನು ಕಂಡು ಬರುವಂಥ ಸ್ಥಳ ಸೀನಾಯಿ ಬೆಟ್ಟ, ಆತನ ಸನ್ನಿಧಿ, ಪ್ರಾರ್ಥನೆ. ಅಯ್ಯೋ, ಅಚಾನಕ್ಕೆ ಒಂದು ರಜೆ ಸಿಕ್ಕಿದೆ, ಆತನ ದಯೆಯಿಂದ ಇಲ್ಲಿವರೆಗೆ ಮುಟ್ಟಿದ್ದೀನಿ, ಆತನ ದಯೆಗೋಸ್ಕರ ಕೃತಜ್ಞೆ ಕೊಡೋದಕ್ಕೆ ಆತನ ಸನ್ನಿಧಿಗೆ ಹೋಗ್ತೇನೆ. ನಿನ್ನ ಮನೆ ದೇವರ ಕರುಣೆ, ಅದನ್ನು ಅಸಡ್ಡೆ ಮಾಡಬೇಡ, ನನ್ನದು ಅಂತ ಹೇಳಬೇಡ. ದೇವರೇ, ನಿನ್ನ ಕರುಣೆ ಇಟ್ಟಿಷ್ಟು ಕೊಟ್ಟಲ್ಲ, ಕೋಟಿ ಕೋಟಿ ಸ್ತೋತ್ರಪ್ಪ ಅಂತ ಅದನ್ನು ಎಣಸು. ನಿನ್ನ ಮಕ್ಕಳನ್ನು ನೋಡು, ದೇವರನ್ನ ಕೃತಜ್ಞತೆ ಸಲ್ಲಿಸು. ನಿನ್ನಲ್ಲಿರುವುದು ಒಂದು ಕಿಚ್ಚುತ್ತಾದರೂ ನಿನ್ನ ಸ್ವಂತದ್ದಲ್ಲ, ಅದು ದೇವರ ಕರುಣೆಯಿಂದ ಕೊಟ್ಟದ್ದು. ಯಾರೊಬ್ಬರು ಹೇಳಿದ್ರು, ಪಾಸ್ಟ್ರೇ ನನ್ನ ಕೈಯಿಂದ ಶ್ರಮೆ ಪಟ್ಟು ದುಡಿದಿರೋದು. ಅಯ್ಯ, ಕೈನೇ ಇಲ್ಲದೆ ಹೋದಿದ್ರೆ ಏನು ದುಡಿತಾ ಇದ್ದ ನೀನು? ಆ ಕೈಯಲ್ಲಿ ಬಲ ಕೊಡುವಾತನು ನಿನ್ನ ಜೊತೆಗಿರುವಾಗ ಯಾರಾದರೂ ಇಲ್ಲಿದ್ದೀರಾ? ಅದನ್ನು ಅಸಡ್ಡೆ ಮಾಡಬೇಡ, ತಪ್ಪಾಗಿ ಉಪಯೋಗಿಸ್ಬೇಡ. ಸ್ಯಾಮ್ಸೋನನು ಅದ್ರ ಜೊತೆಗೆ ಆಟ ಆಡ್ಬಿಟ್ಟ, ಆ ಅಭಿಷೇಕದ ಜೊತೆಗೆ ಆಟ ಆಡ್ಬಿಟ್ಟ, ಹೌರವಾಗಿ ನಡ್ಕೊಂಡು ಬಿಟ್ಟ. ಏನಾಯ್ತು? ಕೊಟ್ಟರಂತ 2 ಕಣ್ಣುಗಳನ್ನ ಕಿತ್ತುಬಿಟ್ರು ಫಿಲಿಸ್ಟಿಯರು. ಕುರುಡನಾದ. ಆಯುಷ್ಯ, ದೇವರಿಂದ ನೇಮಕವಾದಂಥ ಆಯುಷ್ಯಕ್ಕಿಂತ ಮುಂಚೆನೆ ಸತ್ತು ಹೋಗ್ಬಿಟ್ಟ. ಕೇಳ್ತಾ ಇದ್ದೀರಾ? ಅದೇ ಇನ್ನೊಬ್ಬ ಇದ್ದ, ಮೋಶೆ. ಇದನ್ನ ಇನ್ನೊಬ್ಬ ಇದ್ದಾನೆ, ಮೋಶೆ. ದೇವರ ಪ್ರಸನ್ನತೆಯನ್ನು, ದೇವರ ಕರುಣೆಯನ್ನ ಗೌರವಿಸುವವನು. ಏನಂತ ಅವನ ಪ್ರಾರ್ಥನೆ ದಾಟಿ ನೋಡಿ, ನಿನ್ನ ದಾಸನಿಗೆ ಕರುಣೆ ದೊರೆತಿರುವುದಾಗಿದ್ರೆ ಒಂದು ಸಾರಿ ನಾನು ನಿನ್ನ ಮಹಿಮೆಯನ್ನು ನೋಡಬೇಕು. ಕರುಣೆ ದೊರೆತಿದ್ರೆ, ದೇವರೇ ನಿನ್ನ ಸನ್ನಿಧಿ ಸೇವೆಯಲ್ಲಿ ನನಗೆ ದಯೆ ದೊರಕಿರುವುದಾಗಿದ್ರೆ ನಿನ್ನ ಕರುಣೆಯಲ್ಲಿ ನೀನು ಇಸ್ರಾಯೇಲರನ್ನು ಕ್ಷಮಿಸಬೇಕು. ಆತನಿಗೆ ಗೊತ್ತಿತ್ತು, ತನ್ನ ಕ್ಷಮತೆಯಿಂದ ಆತನು ಮಾಡಿದ್ದೆಲ್ಲ ದೇವರ ಕರುಣೆಯಿಂದ ಅವನನ್ನು ಕರೆದಿದ್ದಂತ. ನಿನ್ನ ಜೀವಿತ, ನಿನ್ನ ಕೆಲಸ, ನಿನ್ನ ನೌಕರಿ, ನಿನ್ನ ವ್ಯವಹಾರ, ನಿನ್ನ ಅಂದ, ನಿನ್ನ ಆರೋಗ್ಯ, ನಿನ್ನ ಬಿಲ್ಟು, ನಿನ್ನ ಕ್ಷಮತೆಗಳು, ನಿನ್ನ ಎಕ್ಸ್ಪರ್ಟಿಸಮ್, ಇದೆಲ್ಲ ದೇವರು ಕರುಣೆಯಾಗಿ ಫ್ರೀ ಆಗಿ ನಿನಗೆ ಕೊಟ್ಟಿರುವಂಥದ್ದು. ನಮಗೆ ಕೊಟ್ಟಿರುವಂಥದ್ದು. ಕೊಚ್ಚಿಕೊಳ್ಳೋದಕ್ಕೆ ನಮ್ಮಲ್ಲಿ ಏನೂ ಇಲ್ಲ. ಅದು ಕೊಚ್ಚಿಕೊಳ್ಳೋದು ಬಿಟ್ಬಿಡಿ, ಅದನ್ನು ಹೌರವಾಗಿ ಎಣಿಸೋದು ಬೇಡ. ಹಾಡ್ಲಿಕ್ಕೆ ಬರ್ತದ, ಕರ್ತನಿಗೆ ಹಾಡು. ಅದನ್ನು ದುಷ್ಟರಿಗೆ ಹಾಡಬೇಡ. ಮಾತಾಡ್ಲಿಕ್ಕೆ ಬರ್ತದ, ಕರ್ತನ ವಾಕ್ಯಗಳನ್ನು ಮಾತಾಡೋದಕ್ಕೆ ಉಪಯೋಗಿಸ್ಕೋ. ಬೇರೆಯವರ ಮೋಜಿಗಾಗಿ ಕಾಮಿಡಿಯನ್ ಆಗಬೇಡ. ದೇವರಿಂದ ಪುಕ್ಕಟೆಯಾಗಿ ಕೊಟ್ಟಿರುವಂಥ ಕರುಣೆಯನ್ನ ಅಸಡ್ಡೆಯಾಗಿ ಅನಿಸ್ಬೇಡ. ಈ ಮೋಶೆ ದೇವರ ಪ್ರಸನ್ನತೆಯನ್ನು ಎಷ್ಟು ಗೌರವಿಸಿದ್ನಂದ್ರೆ, ದೇವರು ಒಂದು ದಿನ ಡಿಸೈಡ್ ಮಾಡಿದ್ರು, ಯಾರಿಗೂ ಕೊಡದೇ ಇರೋದನ್ನು ಇವನಿಗೆ ಯಪ್ಪನ್ ಕೊಡಬೇಕು. ಯಾಕೆ? ನನ್ನ ಕರುಣೆಯ ಬೆಲೆ ಇವನಿಗೆ ಗೊತ್ತು. ಅವನು ಬೆಟ್ಟ ಇಳಿದು ಬರ್ತಾ ಇದ್ರೆ ಸತ್ಯವೇದ ಹೇಳ್ತದೆ, ಆತನ ಮುಖ ಹೊಳಪಿತ್ತಂತೆ. ಹೊಳಪು ಬರೀ ದೇವರಿಗೆ ಸಂಬಂಧಪಟ್ಟದ್ದಲ್ವಾ? ಅದು ದೇವರಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಅದನ್ನು ಮನುಷ್ಯರ ಜೊತೆಗೆ ಹಂಚಿಕೊಳ್ಳೋದ? ನಾವು ಆತನ ಕರುಣೆಯನ್ನು ಗೌರವಿಸುವಾಗ ದೇವರು ತನ್ನ ಮಹಿಮೆಯನ್ನು ಹಂಚಿಕೊಳ್ಳೋದಕ್ಕೆ ಸಿದ್ಧ. ಆದರೆ ಆ ಮಹಿಮೆಗೋಸ್ಕರ ನಾವು ಓಡ್ತಾ ಇಲ್ಲ. ನಾವು ಓಡ್ತಾ ಇರೋದು ಆತನನ್ನು ಮೆಚ್ಚಿಸೋದಕ್ಕೋಸ್ಕರ. ಆಗಿರೋದು ನೋಡಿ, ಸ್ವಂತ ಮನೆಯಲ್ಲಿ ರಕ್ತ ಹಂಚಿಕೊಂಡಿರುವಂಥ ಅಕ್ಕ ಅಣ್ಣ ಇದ್ದಾರೆ ಈ ಅಪ್ಪನಿಗೆ. ಮಿರಿಯಮ್ಮಳು ಅಣ್ಣನ ಹೆಸರು. ಎಷ್ಟೋ ಜನ ತಮ್ಮ ಅಂದ್ಕೊಳ್ತಾರೆ, ತಮ್ಮ ಅಲ್ಲ, ಆರೋನನು ಅಣ್ಣ. ಮೋಶೆಗೆ ಅಣ್ಣನ ಹೆಸರು ಆರೋನನು. ಈಗ ಮೋಶೆ ನೋಡಿ, ಮೋಶೆ ಆ ಪ್ರಕಾಶಮಾನವಾಗಿ ಇಳಿದು ಬರ್ತಾ ಇದ್ರೆ ಸ್ವಂತ ರಕ್ತವನ್ನು ಹಚ್ಕೊಂಡ್ರು. ಆದರೆ ಮೋಶೆ ಮುಖ ಬೆಳಗ್ತಾ ಇದೆ. ಇಲ್ಲಿ ಲೈಟ್ ಹಚ್ಚಿದ್ರು ಕ್ಯಾಮ್ರಾದಲ್ಲಿ ಮುಖ ಕಾಣ್ತಾ ಇಲ್ಲ. ಮೀಡಿಯಾದವ್ರು ಹೇಳ್ತಾ ಇದ್ದಾರೆ, ಇನ್ನೊಂದೆರಡು ಲೈಟ್ ಹಾಕೋಣ, ನೀವು ಕಾಣೋದನೇ ಇಲ್ಲ ಅಂತ ಕಲರ್ ನಮ್ದು. ಯಾರು ಚಪ್ಪಾಳೆ ಹೊಡೆದವ್ರು? ಆಮೇನ್ ಆಮೇನ್. ಕೇಳ್ತಾ ಇದ್ದೀರಾ? ಇಲ್ಲ, ಅದನ್ನ ಮುಖ ಹೊಳಪ್ತಾ ಇದೆ, ಅಭಿಷೇಕದಿಂದ ಇಳಿದು ಬರ್ತಾ ಇದ್ದಾನೆ. ಇವ್ರ ಮನಸ್ಸಲ್ಲಿ ಸ್ವಲ್ಪನೂ ಆಶೆ ಬರ್ತಾ ಇಲ್ವಾ? ಯಪ್ಪ ಏನು ಕಣೋ, ನೆಕ್ಸ್ಟ್ ಟೈಮ್ ಮೇಲೆ ಹೋಗೋವಾಗ, ದೇವ್ರ ಜೊತೆ ಕೂತ್ಕೊಳ್ಳಿಕ್ಕೆ ಹೋಗುವಾಗ ನಮ್ಮನ್ನು ಸ್ವಲ್ಪ ಕರ್ಕೊಂಡು ಹೋಗ. ನಾವು ಸ್ವಾಮಿಯನ್ನು ನೋಡಬೇಕು, ನಾವು ಆತನ ಜೊತೆಗೆ ಮಾತಾಡಬೇಕು. ಇಲ್ವೇ ಇಲ್ಲ ನಮ್ಮಂಗೆ ಕೆಲವರು. ಇಲ್ವೇ ಇಲ್ಲ. ಒಂದು ಸಾರಿ ಆದರೂ ಆರೋನನ್ನು ಕೇಳಲಿಲ್ಲ, ಒಂದು ಸಾರಿ ಆದರೂ ಮಿರಿಯಮ್ಮಳು ಕೇಳಲಿಲ್ಲ. ಹಸುವೇ ಇಲ್ಲ. ಯಾಕೆ?
ದೇವ್ರು ಕೊಟ್ಟಿರುವಂಥ ಕರುಣೆ ಬಗ್ಗೆ ಗೌರವ ಇಲ್ಲ. ಒಬ್ಬಳಿಗೆ ಕುಷ್ಠ ಹಿಡಿದು ಹೋಯ್ತು, ಇನ್ನೊಬ್ಬನು ಮೂರ್ತಿ ಮಾಡಿ ಇಡೀ ಇಸ್ರಾಯೇಲರ ಮೇಲೆ ಶಾಪ ತಂದ. ಆದರೆ ಅವರಿಗೆ ರಕ್ತ ಸಂಬಂಧ ಇಲ್ಲದಂಥ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಆತನ ಹೆಸರು ಯೆಹೋಶುವ. ಆತನ ಎಂತವನಂದ್ರೆ ದೇವರ ಕರುಣೆಯನ್ನ ಗೌರವಿಸೋಣ. ಯಾವ ರೀತಿ ಗೌರವಿಸ್ತಾ ಇದ್ದಾನೆ? ಮೋಶೆ ಕರ್ತನ ಗುಡಾರದಲ್ಲಿ ದೇವರ ಜೊತೆಗೆ ಮುಖಾಮುಖವಾಗಿ ಮಾತಾಡಿ ತನ್ನ ಮನೆಗೆ ಹೋದ ನಂತರ ಇವನು ಎದ್ದು ಹೋಗ್ತಾ ಇಲ್ಲ, ಗುಡಾರದ ಸೇವೆಯಲ್ಲಿ ಅಲ್ಲೇ ಉಳ್ಕೊಳ್ತಾ ಇದ್ದಾನೆ. ಯಾಕೆ? ಪಿಕ್ನಿಕ್, ಸ್ಟೋರಿ, ಗೇಮ್, ಟಿವಿ. ಎರಡನೇದು, ಮೊದಲು ನಿನ್ನ ಜೀವಿತವನ್ನು ಏನು ಕಟ್ತದೋ ಅದನ್ನು ನೋಡ್ರಿ. ಸಂಬಂಧಿಕರು. ಎರಡನೇದು, ಮೊದಲು ಯಾವ್ದು ಕಟ್ತಾ ಇದೆ ನೋಡಿ, ದೇವರ ಸನ್ನಿಧಿಯಲ್ಲಿ ಬಿದ್ಕೊಂಡಿದ್ದಾನೆ. ಅದರ ಅರ್ಥ ಅವನು ದೇವರ ಕರುಣೆಗೆ ಗೌರವ ಕೊಡ್ತಾ ಇದ್ದಾನೆ. ಗೌರವ ಕೊಡದೆ ಕುಷ್ಠರೋಗಿಗಳಾದರು, ಗೌರವ ಕೊಡದೆ ಮೂರ್ತಿಗಳನ್ನು ಮಾಡಿದ್ರು. ಆದರೆ ಗೌರವ ಕೊಡೋನು ಎದ್ದು ನಿಂತ್ಕೊಂಡು ತನ್ನ ಸಮಯ ಬರುವಾಗ ಸೂರ್ಯನಿಗೆ ನಾನು ಹೇಳುವವರೆಗೆ ನಿನ್ನ ಸ್ಥಳದಿಂದ ಕದಲೋದಿಲ್ಲ ಅಂತ ಆಜ್ಞೆ ಕೊಟ್ಟರೆ ಆ ಸೂರ್ಯ 1 ಇಂಚು ಮೂವ್ ಆಗಲಿಲ್ಲ. 1 ಇಂಚು ಮೂವ್ ಆಗಲಿಲ್ಲ. ಕಣಿವೆ ಮೇಲೆ ಹಾಗೆ ನಿಂತ್ಕೊಂಡಿದ್ದಂತೆ ಸೂರ್ಯ. ಅಂದರೆ ಭೂಮಿ ತಿರುಗಲೇ ಇಲ್ಲ. ಕಾರಣ ಯೆಹೋಶುವನು ದೇವರ ಸನ್ನಿಧಿಯಲ್ಲಿ ದೇವರ ಪ್ರಸನ್ನತೆಗೆ ಗೌರವ ಕೊಡುವನು. ಇವತ್ತು ನಾನು ನಿಮ್ಮನ್ನು ಉತ್ತೇಜಿಸ್ತೀನಿ, ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ, ದಯವಿಟ್ಟು ಪ್ರತಿದಿನ ದೇವರ ಪ್ರಸನ್ನತೆಯನ್ನು ಗೌರವಿಸ್ರಿ. ಇನ್ನೂ ಗುಣವಾಗಿಲ್ವಾ ಚಿಂತೆ ಮಾಡಬೇಡಿ, ಪ್ರಾರ್ಥಿಸ್ಲಿಕ್ಕೆ ಇನ್ನೂ ಶಕ್ತಿ ಇದೆಯಲ್ಲ. ಮಹತ್ಕಾರ್ಯ ತಾನೇ ಆಗಿಲ್ಲ ತಾನೇ, ಆ ಮಹತ್ಕಾರ್ಯ ಪಡೆದುಕೊಳ್ಳೋದಕ್ಕೆ ಪ್ರಾರ್ಥಿಸ್ಲಿಕ್ಕೆ ಬೇಕಾದಂಥ ಬಲ ಇನ್ನೂ ಇದೆಯಲ್ಲ. ಪಡ್ಕೊಳ್ತೀವಿ. ಬಿಲ್ಡ್ ಅಪ್ ದಟ್ ಕಾನ್ಫಿಡೆನ್ಸ್, ಅದನ್ನು ಕಟ್ಕೊಳ್ಳಿ. ಮಹತ್ಕಾರ್ಯ ತಾನೇ. ಜೀವನೇ ಇಲ್ಲದೆ ಹೋಗಿದ್ರೆ ಯಾವ ಮಹತ್ಕಾರ್ಯಕ್ಕೋಸ್ಕರ ಬೇಡ್ಕೊಳ್ತಾ ಇದ್ದೆ? ನಾಲ್ಗಿನೇ ಇಲ್ಲದೆ ಹೋಗಿದ್ರೆ ಏನು ಮಹತ್ಕಾರ್ಯಕ್ಕೋಸ್ಕರ ಬೇಡ್ಕೊಳ್ತಾ ಇದ್ದೆ? ಕರ್ತನ ಪರಿಚಯನೇ ಇಲ್ಲದೆ ಹೋದ್ರೆ ಏನು ಮಹತ್ಕಾರ್ಯಕ್ಕೋಸ್ಕರ ಪ್ರಾರ್ಥಿಸ್ಕೊಳ್ತಾ ಇದ್ದೆ? ಮಹತ್ಕಾರ್ಯ ತಾನೇ ಆಗುತ್ತೆ, ಚಿಂತೆ ಬೇಡ. ನಿನ್ನ ಮನಸ್ಸಿಗೆ ಹೇಳು, ಸೈತಾನನಿಗೆ ಹೇಳು, ಮಹತ್ಕಾರ್ಯ ತಾನೇ ಬಂದೇ ಬರ್ತದೆ. ಇನ್ನೂ ಕರ್ತನ ಸನ್ನಿಧಿಯಲ್ಲಿ ಬಿದ್ಕೊಂಡಿರುವಷ್ಟು ಶಕ್ತಿ ಶರೀರದಲ್ಲಿ ಇದೆಯಲ್ಲ, ಆಗ್ತಾ ಇಲ್ಲ ಅಂತ ಹೇಳ್ತೀಯ, ಇದೆಲ್ಲ ಥ್ಯಾಂಕ್ ಯು ಅಂತ ಹೇಳಿ ಸೈತಾನನಿಗೆ. ಸೈತಾನ ಬಂದು ಹೇಳ್ತಾನೆ, ನೋಡಿ ನಿನ್ನ ಮಹತ್ಕಾರ್ಯ ಆಗ್ತಾ ಇಲ್ಲ ಅಂದ್ರೆ ಅವ್ನಿಗೆ ಹೇಳ್ಬೇಕು ಥ್ಯಾಂಕ್ ಯು ಅಂತ. ಯಾಕೆ? ನೀನು ನನಗೆ ಮಹತ್ಕಾರ್ಯ ಆಗ್ತಾ ಇಲ್ಲ ಅಂತ ಎಚ್ಚರಿಸಿದ್ರೆ ಗೊತ್ತಾಯ್ತು, ತಂದೆ ಜೊತೆಗೆ ಇನ್ನೂ ಸಮಯ ನಾನು ಪೂರ್ಣ ಕಳೀತಾ ಇಲ್ಲ, ಥ್ಯಾಂಕ್ ಯು, ಈಗ ಕಳಿತೀನಿ. ಇನ್ನೊಮ್ಮೆ ಬರಲ್ಲ ಅವನು, ಇನ್ನೊಂದ್ಸಾರಿ ಬರೋದನೇ ಇಲ್ಲ ಅವನು.